ಅಕ್ಟೋಬರ್ 31ರಂದು ಕ್ರಿಯಾ ಮಾಧ್ಯಮ ಮತ್ತು ಜನಶಿಕ್ಷಣ ಟ್ರಸ್ಟ್ ನಿರಂಜನ ಶತಮಾನ ಸಮಾರೋಪ ವಿಚಾರ ಸಂಕಿರಣ ಮತ್ತು ನಿರಂಜನ ಮರುಓದು ಸರಣಿ ಬಿಡುಗಡೆ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜಿಸಿದವು. ತೇಜಸ್ವಿನಿ ನಿರಂಜನ ಅವರು ಸಂಪಾದಿಸಿದ ನಿರಂಜನರ ಬದುಕು ಬರಹಗಳ ಕತೆ ಪುಸ್ತಕವನ್ನು ಸಂಭಾಷಣೆಕಾರ ಅನಂತ ಶಾಂದ್ರೆಯ ಪರಿಚಯಿಸಿದರು. ನಾವೆಲ್ಲ SFIಗೆ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಂದಾಗ ನಮ್ಮಲ್ಲಿ ಚಳುವಳಿಯ ಕಾವು ಹೆಚ್ಚಾಗಲಿಕ್ಕೆ ಅಥವಾ ಚಳುವಳಿಯ ಕಾವು ದೀರ್ಘವಾಗಿ ಉಳ್ಕೊಳ್ಳೋದಕ್ಕೆ ಕಾರಣವಾದ ಕೃತಿಗಳಲ್ಲಿ ಒಂದು ಚಿರಸ್ಮರಣೆ. ನಮಗೆಲ್ರಿಗೂ ಚಿರಸ್ಮರಣೆ ಅವತ್ತು ಒಂದು ಭಾರಿ ದೊಡ್ಡ ಆದರ್ಶದ ಕೃತಿ ಮತ್ತು ಅದು ನಮ್ಮೊಳಗಿನ ಚಳುವಳಿಯ ಕಾವನ್ನು ಉಳಿಸೋದಕ್ಕೆ ಸಹಾಯಕವಾದಂಥ ಕೃತಿ. ಅದು ಪದೇ ಪದೇ ಆ ಕೃತಿಯನ್ನು ನಾವು ಓದ್ತಾ ಇದ್ವಿ ನಾವು ಅವಾಗ. ಆನಂತರ ನಾನು ಅಧ್ಯಾಪಕನಾದ ನಂತರ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಟೆಕ್ಸ್ಟ್ ಆಗಿತ್ತು, ಅದು ಸಿಲೆಬಸ್ಸಲ್ಲಿತ್ತದು. ಹಂಗಾಗಿ ಅದನ್ನು ಒಂದು 5-6 ವರ್ಷ ಪಾಠನೂ ಮಾಡಿ ಆಗಲೂ ಪ್ರತಿ ವರ್ಷ ಪ್ರತಿ ಹೊಸ ಬ್ಯಾಚ್ನ ಹುಡುಗರಿಗೆ ಅದನ್ನು ಪಾಠ ಮಾಡುವಾಗ ಕೊನೆಯ ಹಂತಕ್ಕೆ ಬಂದಾಗ ಇಡೀ ಕ್ಲಾಸು ಹತ್ತಿರೋದೇ, ಎಲ್ಲರೂ ಕಣ್ಣೀರು ಹಾಕಿರೋದೇನೆ. ನಾನು ಯಾವ ಬ್ಯಾಚಲ್ಲೂ ಯಾರೂ ಕಣ್ಣೀರು ಹಾಕದೆ ಎಮೋಷನಲ್ ಆಗದೆ ಹಾಗೆ ಕುಳಿತಿದ್ದನ್ನು ನಾನು ಕಂಡೇ ಇಲ್ಲ. ಮತ್ತು ನೋಡಿ, ಆ ಟೆಕ್ಸ್ಟ್ಗಳನ್ನು ನನಗೆ ಭಾಳ ಸಂತೋಷದ ವಿಚಾರ ಅಂದರೆ ಏನಿತ್ತು ಆ ಟೆಕ್ಸ್ಟ್ಗಳು ಅವತ್ತಿಗೆ ಅದನ್ನು ಯಾರೆಲ್ಲ ಓದಿದ್ದಾರೆ ಆ ಮಕ್ಕಳು ಇವತ್ತು ಸೆಕ್ಯುಲರ್ ಆಗಿ ಉಳ್ಕೊಂಡಿದ್ದಾರೆ. ಅಂದರೆ ನಮ್ಮ ಟೆಕ್ಸ್ಟ್ ಬುಕ್ಗಳು ಹೇಗಿರಬೇಕು ಅನ್ನೋದಕ್ಕೆ ಒಂದು ಆ ಥರದ್ದು ಟೆಕ್ಸ್ಟ್ಗಳು ಇರಬೇಕಾಗ್ತದೆ ನಮ್ಮ ಸಿಲೆಬಸ್ನಲ್ಲಿ. ಅದು ಆ ಥರದ ಟೆಕ್ಸ್ಟ್ಗಳ ಕೊರತೆ ಆದಾಗ ನಮ್ಮ ವಿದ್ಯಾರ್ಥಿಗಳು ಮತೀಯವಾದದ ಕಡೆಗೋ ಅಥವಾ ಮತ್ತೊಂದು ವಿಚಿತ್ರಕಾರಿ ಸಂಘಟನೆಗಳ ಕಡೆಗೋ ವಾಲೋದಿರ್ತದೆ. ನಮ್ಮ ಪಠ್ಯದಲ್ಲೇ ಈ ಥರದ ಒಂದು ಹೋರಾಟದ ಕಥೆಗಳು ಅಥವಾ ಈ ಥರದ್ದೊಂದು ಸೌಹಾರ್ದತೆಯ ಕಥೆಗಳು ಅಥವಾ ಸ್ಫೂರ್ತಿದಾಯಕವಾದಂಥ ಆಸಕ್ತಿ ತರುವಂಥ ಕಥೆಗಳು ಅಥವಾ ಕಾವ್ಯ ಅಥವಾ ವಿಚಾರ ಸಾಹಿತ್ಯ ಇಂಥವೆಲ್ಲ ಇದ್ದರೆ ಎಷ್ಟೋ ಅನುಕೂಲ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಸೊ ನಾನಿಲ್ಲಿ ಈಗ ಈ ನಿರಂಜನರ ಸಾಹಿತ್ಯದ ಬಗ್ಗೆ ವ್ಯಾಖ್ಯಾನ ಅಥವಾ ಟಿಪ್ಪಣಿ ಮಾಡಲಿಕ್ಕಂತೂ ನಾನು ಬಂದಿಲ್ಲ. ನನಗೆ ಕೊಟ್ಟಿರೋ ಕೆಲಸ ಈ ಪುಸ್ತಕ ಅಂದರೆ ಈ ಪುಸ್ತಕದಲ್ಲಿ ಏನು ಕಂಟೆಂಟ್ ಇದೆ ಅಂತ ನಿಮಗೆ ಪರಿಚಯ ಮಾಡಿಕೊಡ್ಬೇಕು. ಅಂದರೆ ಒಂದು ರೀತಿ ಇದರ ಮಾರ್ಕೆಟಿಂಗ್ ಅಷ್ಟೇ, ಈ ಪುಸ್ತಕದ ಮಾರ್ಕೆಟಿಂಗ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ನಿಂತಿದ್ದೀನಿ ಇವಾಗ. ಅಂದರೆ ಇದರೊಳಗಡೆ ಇಷ್ಟೆಲ್ಲ ಕಂಟೆಂಟ್ ಇದೆ. ಅಂದರೆ ಇಲ್ಲಿರೋ ಬಹುಪಾಲು ಜನ ಇಲ್ಲಿರೋರು ನಿರಂಜನರನ್ನು ಓದೇ ಇರ್ತೀರಿ. ನಿರಂಜನರನ್ನ ಓದದೇ ಇರೋರಿಗೆ ಇದೊಂದು ಪ್ರವೇಶ ಇದೆ. ಅಥವಾ ನಿರಂಜನರನ್ನ ಹೆಚ್ಚು ಓದಿಲ್ಲ, ಅಲ್ಪ ಸ್ವಲ್ಪ ಕೆಲವನ್ನಷ್ಟೇ ಓದಿದ್ದೇವೆ. ಯಾಕಂದರೆ ನಿರಂಜನರು ಓದಿರೋರಲ್ಲೂ ಬಹುಪಾಲು ಜನ ನೋಡಿ, ನಿರಂಜನರು 25 ಕಾದಂಬರಿ ಬರ್ದಿದ್ದಾರೆ, 9 ಕಥಾ ಸಂಕಲನಗಳಿದ್ದಾವೆ, ಹಲವಾರು ಕಥೆಗಳು ನಾಟಕಗಳು ಬರ್ದಿದ್ದಾರೆ, ಬಾನುಲಿ ನಾಟಕಗಳು ಬರ್ದಿದ್ದಾರೆ, ಅಂಕಣ ಬರಹ ಬರ್ದಿದ್ದಾರೆ. ಅಷ್ಟನ್ನು ಸಮಗ್ರವಾಗಿ ಓದಿರೋದಿಲ್ಲ. ಬಹುಪಾಲು ಜನ ಅವರ ಚಿರಸ್ಮರಣೆ, ಅವರ ಮೃತ್ಯುಂಜಯ ಮತ್ತು ಕತೆಗೆ ಬಂದರೆ ಕೊನೆಯ ಗಿರಾಕಿ, ಈ ಥರ ಸ್ವಲ್ಪ ಜನಪ್ರಿಯವಾದಂಥ ಕೃತಿಗಳನ್ನು ಬಿಟ್ಟರೆ ಅವರ ಸಮಗ್ರ ಏನೆಲ್ಲ ಬರ್ದಿದ್ದಾರೆ ಅಂತ ಇಲ್ಲಿ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ಮೊದಲನೇ ಒಂದು ಅವ್ರ ಲೈಫ್ ಮತ್ತು ಅವ್ರ ಬದುಕು ಏನಿತ್ತು ಮತ್ತು ಅವ್ರು ಏನೇನು ಬರಹ ಬರೆದ್ರು ಇದರ ಮಾಹಿತಿ ಎಲ್ರಿಗೂ ಇರಲಿಕ್ಕಿಲ್ಲ. ಹಾಗಾಗಿ ಈ ಪುಸ್ತಕ ಒಂದು ರೀತಿ ಇಂಡೆಕ್ಸ್, ನಿರಂಜನರ ಬರಹ ಮತ್ತು ಅವ್ರ ಬದುಕು ಎರಡಕ್ಕೂ ಈ ಪುಸ್ತಕ ಒಂದು ರೀತಿ ಇಂಡೆಕ್ಸ್ ಥರ ಕೆಲಸ ಮಾಡ್ತದೆ. ಸೊ ಮೊದಲು ನೀವು ಈ ಪುಸ್ತಕವನ್ನು ಓದಿದಾಗ ಅವ್ರ ಬದುಕಿನ ಬಗ್ಗೆನೂ ಒಂದು ಕಣ್ಣೋಟ ಸಿಗ್ತದೆ ಮತ್ತು ಅವ್ರು ಏನೆಲ್ಲ ಬರೆದ್ರು ಅನ್ನೋದು ಒಂದು ಕಣ್ಣೋಟ ಈ ಪುಸ್ತಕದಿಂದ ಸಿಗ್ತದೆ. ಹಂಗಾಗಿ ನಾನು ಈ ಪುಸ್ತಕದಲ್ಲಿ ಏನು ಕಂಟೆಂಟ್ ಇದೆ ಅನ್ನೋದನ್ನು ಪರಿಚಯ ಮಾಡುವ ಕೆಲಸವನ್ನು ಅಷ್ಟೇ ನಾನು ಮಾಡ್ತೇನೆ ನಾನು. ಸೊ ಈ ಪುಸ್ತಕದಲ್ಲಿ 2 ಭಾಗ ಇದೆ, ಒಂದು ಬದುಕು ಮತ್ತು ಬರಹ ಅಂತೇಳಿ. ಒಂದು ಬದುಕು ಅನ್ನುವ ಒಂದು ಭಾಗದಲ್ಲಿ ಒಂದು 5 ಲೇಖನಗಳಿದ್ದಾವೆ ಮತ್ತು ಅವರ ಬರಹಗಳ ಬಗ್ಗೆ ಇರುವಂಥ ಭಾಗದಲ್ಲಿ ಒಂದು 8 ಲೇಖನಗಳಿದ್ದಾವೆ. ಇದಕ್ಕೆ ತೇಜಸ್ವಿನಿ ನಿರಂಜನ್ ಅವರು ಮೊದಲಿಗೆ ಇದರ ಸಂಪಾದಕರಾಗಿ ಒಂದು ಪೀಠಿಕೆಯನ್ನು ಬರೆದಿದ್ದಾರೆ. ಅವರು ಅಲ್ಲಿ ತಮ್ಮ ತಂದೆಯನ್ನು ನೆನಪಿಸಿಕೊಂಡು ಅವ್ರಿಗೆ ಏನೆಲ್ಲ ಸ್ಫೂರ್ತಿ ಇತ್ತು, ಅವರಿಗೆ ಹೀಗೆಲ್ಲ ಬರೆದ್ರು ಮತ್ತು ಅವರ ಒಡನಾಟ ಹೇಗಿತ್ತು, ಅವರ ವ್ಯಕ್ತಿತ್ವ ಹೇಗಿತ್ತು ಅಂತೇಳಿ ಅವರು ಅದರಲ್ಲಿ ಪರಿಚಯ ಮಾಡ್ಕೊಳ್ತಾ ಹೋಗ್ತಾರೆ. ಅಲ್ಲಿ ಭಾಳ ಒಂದು ಮುಖ್ಯವಾದ ಮಾತನ್ನು ಆಡ್ತಾರೆ ಅವರು. ಯಾರು ತೇಜಸ್ವಿನಿ ನಿರಂಜನ್ ಅವರು ಒಂದು ಭಾಳ ಇವ್ರ ಬಗ್ಗೆ ಒಂದು ಭಾಳ ಸೊಗಸಾದ ಮಾತನ್ನು ಹೇಳ್ತಾರೆ. ಅದರ ಮೂಲಕ ನಾನು ಶುರು ಮಾಡ್ತೇನೆ. ನಾವು ನಿರಂಜನರ 100ರ ಸಂದರ್ಭದಲ್ಲಿ ಅವರ ಕೃತಿ ಕಾರ್ಯಗಳನ್ನಷ್ಟೇ ಆಚರಿಸೋಣ, ವ್ಯಕ್ತಿಯನ್ನಲ್ಲ ಅನ್ನುವ ಮಾತನ್ನು. ಸೊ ಇದು ಬಹಳ ಗಮನದಲ್ಲಿ ಇಟ್ಕೊಳ್ಬೇಕಾದ ಮಾತು. ನಾವು ನಿರಂಜನರ ಸಾಹಿತ್ಯವನ್ನು ಸೆಲೆಬ್ರೇಟ್ ಮಾಡಬೇಕೆ ಹೊರತು
ನಿರಂಜನನ್ನೇ ವ್ಯಕ್ತಿ ಪೂಜೆಯ ಮಟ್ಟಕ್ಕೆ ಏರಿಸುವ ಅಗತ್ಯ ಇಲ್ಲ ಅಂತೇಳಿ ತೇಜಸ್ವಿನಿ ನಿರಂಜನ್ ಅವರೇ ಈ ಮಾತನ್ನು ತಮ್ಮ ಪ್ರಸ್ತಾವನೆಯಲ್ಲಿ ಹೇಳ್ತಾರೆ. ಸೊ ಈಗ ಅದ್ರ ಮೂಲಕ ಅವರ ಲೇಖನದ ಮೂಲಕ ಈ ಪುಸ್ತಕ ಶುರು ಆಗುತ್ತೆ. ಅದರ ನಂತರ ಒಂದು ಮುನ್ನುಡಿ ರೂಪದ ಒಂದು ಬರಹ ಇದೆ. ಆ ಬರಹ ಇಡೀ ಪುಸ್ತಕವನ್ನು ಬಹಳ ಚೆನ್ನಾಗಿ ಪರಿಚಯ ಮಾಡ್ಕೊಳ್ತದೆ. ಬಟ್ ಅದು ಆ ಬರಹ ಬರೆದವ್ರು ಯಾರು ಅಂತೇಳಿ ಇಲ್ಲಿ ಉಲ್ಲೇಖ ಇಲ್ಲ ಈ ಪುಸ್ತಕದಲ್ಲಿ. ಅದು ಯಾರು ಗೊತ್ತಿಲ್ಲ, ವಸಂತರಾಜ್ ಬರೆದ್ರ ಅಥವಾ ಬೇರೆ MJ ಹೆಗ್ಡೆ ಅವ್ರು ಬರೆದ್ರ ಗೊತ್ತಿಲ್ಲ ನನಗೆ. ಬಟ್ ಭಾಳ ಸೊಗಸಾಗಿ ಅದು ಈ ನಿರಂಜನರ ಈ ಪುಸ್ತಕದಲ್ಲಿರುವ ಅಷ್ಟು ಕಂಟೆಂಟನ್ನು ಬಹಳ ಚೆನ್ನಾಗಿ ಅದು ಪರಿಚಯ ಮಾಡಿಕೊಡ್ತದೆ. ಸೊ ಅದು ಮುನ್ನುಡಿ ರೂಪದಲ್ಲಿದೆ. ಅದು ಮುನ್ನುಡಿ ಅಂತ ಏನು ಅದ್ರ ಮೇಲೆ ಬರೆದಿಲ್ಲ, ಬಟ್ ಮುನ್ನುಡಿ ರೂಪದಲ್ಲಿರುವಂಥ ಒಂದು ಲೇಖನ ಈ ಪುಸ್ತಕದಲ್ಲಿದೆ. ಆ ನಂತರ ನಾನು ಹೇಳಿದಾಗೆ ಆತ್ಮಕಥಾತ್ಮಕ ಬರಹಗಳಿಂದ ಆಯ್ದಂತಹ ತೇಜಸ್ವಿ ನಿರಂಜನರ 5 ಲೇಖನಗಳಿದ್ದಾವೆ. ಅದರಲ್ಲಿ ಮೊದಲನೇ ಲೇಖನ ಅವರ ಸಾಹಿತ್ಯ ಪ್ರೇರಣೆಯ ಮೊದಲ ಹೆಜ್ಜೆಗಳು ಅನ್ನುವಂತಹ ಒಂದು ಲೇಖನ ಇದೆ. ಇದು 1984ರಲ್ಲಿ ಅವರು ಒಂದು ರೇಡಿಯೋ ಭಾಷಣ ಮಾಡಿದರು. ಆ ರೇಡಿಯೋ ಭಾಷಣದಿಂದ ತೆಗೆದುಕೊಂಡಿರುವಂತಹ ಭಾಗ. ಇಲ್ಲಿ ಸ್ವತಃ ನಿರಂಜನ ಅವರು ತಮ್ಮ ಸಾಹಿತ್ಯ ಪ್ರೇರಣೆಗೆ ಮೊದಲ ಹೆಜ್ಜೆ ಏನಿದ್ವು ಅಂತ ಹೇಳ್ತಾರೆ. ಅವರು 13 ವರ್ಷದವರಾಗಿದ್ದಾಗಲೇ ಕಥೆಗಳನ್ನು ಬರಲಿಕ್ಕೆ ಶುರು ಮಾಡಿದ್ದನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಂದರೆ ಭಾಳ ಆಶ್ಚರ್ಯ ನೋಡಿ, 13 ವರ್ಷದ ಹುಡುಗ ಅವರು ಆಗಲೇ ಕತೆ ಬರೀತಾರೆ. ಕತೆ ಬರೋದನ್ನ ರಾಷ್ಟ್ರಬಂಧು ಪತ್ರಿಕೆಗೆ ಕಳಿಸ್ತಾರೆ. ಅದು ಪ್ರಕಟ ಆಗುತ್ತೆ. ಅದು ಮತ್ತು ಆ ಕತೆ ಆದರೂ ಎಂಥ ಕತೆ, ಅದು ಒಂದು ರೀತಿ ಥ್ರಿಲ್ಲರ್ ಕತೆ. ಅದು ಒಂಥರ ಅದೇನು ನಿಮಗೆ 13 ವರ್ಷದ ಹುಡುಗ ಇಷ್ಟೊಂದು ಒಂದು ರೀತಿ ಭಾಳ ಸಿನಿಮೀಯವಾಗಿ ಭಾಳ ಥ್ರಿಲ್ಲರ್. ಅಂದರೆ ಒಂದು ಯಾರೋ ಒಬ್ಬ ಹುಡುಗ, ಅದು ಒಬ್ಬ ಯುವಕ ಒಬ್ಬ ಹೆಣ್ಣು ಮಗಳಿಗೆ ಅವತ್ತು ದುಡ್ಡಿರೋದನ್ನ ನೋಡಿ ಆ ದುಡ್ಡನ್ನ ಲಪಟಾಯಿಸ್ಲಿಕ್ಕೆ ಅವನು ಮಾಡುವಂಥ ಒಂದು ವಂಚನೆಯ ನಾಟಕ, ಒಂಥರ ಥ್ರಿಲ್ಲರ್ ಎಲಿಮೆಂಟ್ ಇರುವಂಥ ಒಂದು ಕತೆ 13ನೇ ವಯಸ್ಸಿನಲ್ಲಿ ಬರೀತಾರೆ ಅವರು ಅನ್ನೋದು. ಸೊ ಅವರು ಅದನ್ನು ತಮ್ಮ ಮೊದಲ ಆ ಒಂದು ಲೇಖನದಲ್ಲಿ ಅವರು ಅದನ್ನು ಪ್ರಸ್ತಾಪ ಮಾಡ್ತಾರೆ, ಮೊದಲನೇ ಲೇಖನದಲ್ಲಿ. ಇನ್ನು 2ನೇ ಲೇಖನದಲ್ಲಿ ಅವರು ಕುಳುಕುಂದ ಶಿವರಾಯ ಮತ್ತು ನಿರಂಜನ ಸಂವಾದ ಅಂತ ಇದು ಒಂಥರ ಭಾಳ ಅಂದರೆ ನಿರಂಜನರು ಅಂದರೆ ಶುಷ್ಕ ಬರಹಗಾರೇನಲ್ಲ. ಅಂದರೆ ಏನನ್ನೇ ಬರೆದ್ರು ಅದನ್ನು ಸ್ವಲ್ಪ ರೋಚಕವಾಗಿ ಬರೀಬೇಕು ಅನ್ನೋದೇ ಅವರ ಇದಿತ್ತು ಅನ್ಸುತ್ತೆ. ಯಾವ ಬರವಣಿಗೆಯು ತೀರಾ ಶುಷ್ಕವಾದ ನೆಲೆಯಿಂದ ಹೊರಟಿರುವಂತಹ ಬರವಣಿಗೆಗಳೆಲ್ಲ ಸಾಕಷ್ಟು ರೋಚಕವಾಗಿ ಇರ್ತದೆ. ಸೊ 2ನೇ ಲೇಖನದಲ್ಲಿ ಅವರು ಒಂದು ಸಂವಾದ, ಅವರು ಕುಳುಕುಂದ ಶಿವರಾಯ ಮತ್ತು ನಿರಂಜನ ಇಬ್ಬರು ಅಂದರೆ ಕುಳುಕುಂದ ಶಿವರಾಯ ಅವರ ಅಥವಾ ಒಂದು ಹಿಂದಿನ ಅಂದರೆ ಒಂದು ಪ್ರೌಢ ವಯಸ್ಕನ ಮುಂಚಿನ ಒಂದು ಕಾಲಘಟ್ಟ, ನಿರಂಜನ ಅವರು ಪ್ರೌಢರಾದಂಥ 60 ವರ್ಷದ ನಂತರದ ಒಬ್ಬ ಪ್ರೌಢರಾದಂಥ ಕಾಲಘಟ್ಟ. ಆ 2ರ ಸಂವಾದ ಆಗತ್ತೆ ಇಲ್ಲಿ. ನಿರಂಜನರು ಶಿವರಾಯನ ಜೊತೆ ಸಂವಾದ ಮಾಡುವ ರೀತಿಯಲ್ಲಿ ಒಂದು ಸಂವಾದ ಇದೆ ಇಲ್ಲಿ ನೋಡಿ. ಅಂದರೆ ತಮ್ಮದೇ ವಿಮರ್ಶೆ, ತಮ್ಮ ವ್ಯಕ್ತಿತ್ವದ ವಿಮರ್ಶೆಗಳನ್ನೇ ಮಾಡ್ಕೊಳ್ತಾ ಹೋಗೋದು. ಅಂದರೆ ಅವ್ರಿಗವರೇ ಪ್ರಶ್ನೆಗಳು ಹಾಕ್ಕೊಳ್ತಾ ಹೋಗೋದು. ಶಿವರಾಯ ನಿರಂಜನರ ಪ್ರಶ್ನೆ ಆಗ್ತಾ ಹೋಗ್ತಾನೆ, ನಿರಂಜನರು ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ಅಲ್ಲಿ ಈ ರೀತಿಯ ಒಂದು ಸಂವಾದದ ರೂಪದಲ್ಲಿ ಅವರು ಅದೊಂದು 2ನೇ ಬರಹ ಇದೆ. ಮತ್ತು ಇನ್ನು ಅವರ 3ನೇ ಅದು ಒಂದು ರೀತಿ ನಾನು ಇದನ್ನ ಒಂದು ರೀತಿ ಇನ್ನರ್ ಸೆಲ್ಫ್ ಜೊತೆಗಿನ ಮಾತುಕತೆ. ಅಂದರೆ ಆ ಶಿವರಾಯ ಮತ್ತು ಏನದು ಅಂದರೆ ಬರೇ ಅದನ್ನು ನಾವು ಬಾಲ್ಯ ಅಥವಾ ಕಿಶೋರ ವ್ಯವಸ್ಥೆಯ ಶಿವರಾಯ ಅಂತಲೂ ಅನ್ಕೊಳ್ಬೇಕಾಗಿಲ್ಲ. ನಿಮಗೆ ನಿರಂಜನರ ಒಳಗೇನು ಶಿವರಾಯ ಇದ್ದೇ ಇದ್ದಾನಲ್ಲ. ಹಂಗಾಗಿ ಅದನ್ನು ಪೂರ್ತಿ ಅದೊಂದು ಟ್ರಾವೆಲ್ ಏನಿದೆ, ಆ ಮಾತುಕತೆ ಏನಿದೆ, ಅದು ಒಂದು ರೀತಿಯದು ನಿರಂಜನರು ತಮ್ಮ ಇನ್ನರ್ ಸೆಲ್ಫ್ ಜೊತೆಗೆ ಮಾತಾಡ್ಕೊಂಡ್ರೆ ನಿರಂಜನರ ಒಳಗಿನ ನಿರಂಜನರ ಒಳಗಿನ ಶಿವರಾಯ ಆ ಮಾತಾಡಿಕೊಳ್ಳುವ ರೀತಿಯ ಒಂದು ಇನ್ನರ್ ಸೆಲ್ಫ್ ಜೊತೆಗಿನ ಒಂದು ಸಂವಾದದ ರೀತಿಯಲ್ಲಿ ಅದೊಂದು 3ನೇ ಲೇಖನ ಇದೆ. ಇದೊಂದು ಬಹಳ ಸೊಗಸಾಗಿ ಅಲ್ಲಿ ಅದು ಇದಾಗ್ತಾ ಹೋಗ್ತದೆ. ಮತ್ತೆ 3ನೇ ಒಂದು ಲೇಖನದಲ್ಲಿ ಪಯಣದಲ್ಲಿ ಅವರು ನಿರಂಜನರು ಪ್ರತಿಧ್ವನಿ ಅಂತೇಳಿ ಅವರು ನಿರಂಜನ ವಾಚಿಕತೆ ಸಾಹಿತ್ಯ ಪರಿಷತ್ತಿಗೆ ತಂದಂತಹ ಒಂದು ಪುಸ್ತಕದಿಂದ ಒಂದು ಭಾಗವನ್ನು ಅದು ಬರ್ತದೆ. ಆಮೇಲೆ ಅವ್ರದ್ದು ಇನ್ನೊಂದು ಲೇಖನ ಬಂಧ ಮತ್ತು ಅನುಬಂಧ ಅಂತೇಳಿ, ಅದು ಬಹಳ ಅದರೊಳಗಡೆ ಅವರು ಅವರ ಬುದ್ಧಿ, ಭಾವ, ಬದುಕು ಇವುಗಳ ಕುರಿತು ಮಾತಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಅವರು ತಾವು ಜನಶಕ್ತಿಯ ಜೊತೆಗೆ ಒಂದು ಕಮ್ಯುನಿಸ್ಟ್ ಪಾರ್ಟಿ ಸೇರಿದ್ದು, ಜನಶಕ್ತಿ ಪತ್ರಿಕೆಗೆ ಸಂಪಾದಕರಾಗಿದ್ದು, ಮತ್ತು ಅವರ ಭೂಗತ ಬದುಕುಗಳು ಇವೆಲ್ಲದ್ರ ಬಗ್ಗೆ ಅವರು ಈ ಲೇಖನದಲ್ಲಿ ಭಾಳ ಒಂದು ಮಾತಾಡ್ತಾ ಹೋಗ್ತಾರೆ ಇದರೊಳಗಡೆ. ಸೊ ಇದಿಷ್ಟು ಇದೆ. ಕೊನೆಯ ಒಂದು ಲೇಖನ ಮಾತ್ರ ಈ ಬದುಕು ಮತ್ತು ಬರಹದಿಂದ ಬರುತ್ತಾ ಒಂದು ಕೊನೆಯ ಲೇಖನ ಅನುಪಮ ನಿರಂಜನ್ ಅವರ ಲೇಖನ. ಅನುಪಮ ನಿರಂಜನ್ ಅವರ ಈ ಲೇಖನ ಬಂದು ಅವರು ಒಂದು ಅಭಿನಂದನಾ ಗ್ರಂಥಕ್ಕೆ ಬರೆದಿರುವಂತಹ ಲೇಖನ ಇದು. ಸೊ ಆ ಲೇಖನದಲ್ಲಿ ಅವರು ಮತ್ತೆ ನಿರಂಜನರು ಮತ್ತು ತಮ್ಮನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾರೆ ಈ ಲೇಖನದಲ್ಲಿ. ಸೊ ನನಗೆ ಈ ಲೇಖನದಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ನನಗೆ ಒಂದು ಟಿಪ್ಪಣಿ ಅವರು ಕೊನೆಯಲ್ಲಿ ಆ ಲೇಖನದಲ್ಲಿ ಅನುಪಮ
ಅವರ ಹೆಜ್ಜೆಗಳು, ಬರೆಯಬೇಕೆಂದು ಬಯಸಿದ್ದಂತಹ ಹೆಜ್ಜೆಗಳು ಅನ್ನುವ ಕೃತಿಯ ಬಗ್ಗೆ. ಅದೇ ಬಹುಶಃ ಅದು ಮೊದಲು ಪ್ರಾಗ್ ಭಾರತ ಗಾಥಾ ಅಂತ ಮೊದಲು ಅದನ್ನ ಹೆಸರಿಟ್ಕೊಂಡಿದ್ರು, ಮತ್ತು ಆನಂತರ ಅದನ್ನ ಹೆಜ್ಜೆಗಳು ಅಂತೇಳಿ ಅದನ್ನ ಬದಲಾಯಿಸ್ಕೊಂಡ್ರು. ಅದಕ್ಕೋಸ್ಕರ ಒಂದು 1000 ಪುಟಗಳ ಟಿಪ್ಪಣಿ ಮಾಡ್ಕೊಂಡಿದ್ರು ಅಂತೇಳಿ ಅನುಪಮ ನಿರಂಜನ್ ಅವರು ಇಲ್ಲಿ ದಾಖಲು ಮಾಡ್ತಾ ಹೋಗ್ತಾರೆ. ಈ 1000 ಪುಟಗಳ ಟಿಪ್ಪಣಿ ಎಲ್ಲಿದೆ, ಇದೆಯಾ ಅದು ಏನಾರ ಲಭ್ಯ ಇದೆಯಾ, ಅಥವಾ ಈಗ ಹುಡುಕಿದ್ರೆ ಸಿಗ್ಬೋದಾ? ಅಂದ್ರೆ 1000 ಪುಟಗಳಷ್ಟು ಟಿಪ್ಪಣಿ ಮಾಡ್ಕೊಂಡಿರ್ಬೇಕು ಅಂತಂದ್ರೆ ಅದು ಎಷ್ಟು ಎಷ್ಟು ಅಧ್ಯಯನ ಮಾಡಿರ್ಬೇಕು, ಅದಕ್ಕೆ ಅವರು ಎಷ್ಟು ದೊಡ್ಡ ಕೃತಿಯಾಗಿರ್ಬೇಕು. ಸೊ ಈ ತರ ಒಂದು ಕುತೂಹಲ ಅದು ನನಗೆ ಆ ಕ್ಷಣಕ್ಕೆ ಹುಟ್ಟಿದೆ. ಇದು ಅಕಸ್ಮಾತ್ ಆ ಟಿಪ್ಪಣಿಗಳು ಸಿಕ್ಕರೆ ಅದನ್ನ ಏನಾದ್ರು ಎಡಿಟ್ ಮಾಡಿದ್ರೆ, ಅಥವಾ ಅದನ್ನ ಏನಾದ್ರು ಮತ್ತೆ ಅದನ್ನ ಅಲ್ಲಿ ಒಂದ್ ರೀತಿ ಅದನ್ನ ಸಂಗ್ರಹ ಮಾಡಿದ್ರೆ, ಅದನ್ನ ಬಹಳ ಅದು ಅನ್ನೋದು ಯಾವುದೇ ರೂಪದಲ್ಲಿ ಇರಲಿ, ಅದು ಎಷ್ಟೇ ಒಂದು ರೀತಿ ಅಬ್ರಾಪ್ಟ್ ರೂಪದಲ್ಲಿ ಇರಲಿ, ಅದು ಹೇಗೆ ಇರಲಿ, ಅದು ಹೇಗಿದೆಯೋ ಅದೇ ರೂಪದಲ್ಲಿ ಪ್ರಕಟಿಸಿದ್ರು ಅದೊಂದು ಬಹಳ ಮುಖ್ಯವಾದ ಒಂದು ಸಾಹಿತ್ಯಿಕ ದಾಖಲೆ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಬಟ್ ಅದ್ರ ಬಗ್ಗೆ ಒಂದು ಹುಡುಕಾಟ ಮಾಡಬೇಕು, ಅದೇನೋ ಸಿಗುತ್ತಾ, ಲಭ್ಯ ಇದೆಯಾ ಅಂತೇಳಿ ನೋಡಬೇಕು. ಸೊ ಇದಿಷ್ಟು ಅವರು ಮೊದಲ ಭಾಗದಲ್ಲಿ ಬರುವಂತಹ ಒಂದು ಇದು. ಮತ್ತು ಎರಡನೇ ಭಾಗದಲ್ಲಿ ಅವರು ನಿರಂಜನರು ತಮ್ಮ ಬರಹಗಳ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿಗಳಿದ್ದಾವೆ. ಎರಡನೇ ಭಾಗದಲ್ಲಿ ಮೊದಲಿಗೆ ಅವರ ಕೃತಿಗಳ ಪೂರ್ಣ ಪಟ್ಟಿ ಒಂದು ಇದೆ. ಸೊ ಅದನ್ನ ನಿಮ್ಮ ಒಂದು ರೀತಿ ಒಂದು ಇನ್ಫಾರ್ಮೇಶನ್, ಅದು ಮಾಹಿತಿ ತರ ಅದನ್ನ ನೀವೆಲ್ಲ ಗಮನಿಸ್ಬೋದು. ಅದು ಅವ್ರು ಏನೆಲ್ಲ ಬರೆದ್ರು, ಇಡೀ ಜೀವಮಾನದಲ್ಲಿ ಏನೆಲ್ಲ ಬರೆದ್ರು ಅನ್ನೋ ಒಂದು ಪೂರ್ಣ ಪಟ್ಟಿ ಇದೆ. ಸೊ ಆ ಪಟ್ಟಿಯನ್ನ ನೀವು ಗಮನಿಸ್ಬೋದು ಅದನ್ನ. ಮತ್ತು ಅದಾದ್ಮೇಲೆ ಅವರು ಪ್ರತಿ ಸಾಹಿತ್ಯದ ಪ್ರಕಾರಗಳ ಬಗ್ಗೆ ಅವ್ರು ತಾವು ಏನೆಲ್ಲ ಬರೆದ್ರು ಅವೆಲ್ಲದ್ರ ಬಗ್ಗೆ ಅವರು ಒಂದು ಅವ್ರದೇ ಆದ ಒಂದು ಟಿಪ್ಪಣಿನ ಬರಿತಾ ಹೋಗ್ತಾರೆ. ಸೊ ನಮ್ಗೆಲ್ರಿಗೂ ಕಾದಂಬರಿಕಾರ ನಿರಂಜನ ಗೊತ್ತು, ಅಂಕಣಕಾರ ನಿರಂಜನ ಗೊತ್ತು, ಲೇಖಕ ಅಥವಾ ಗೊತ್ತು, ಆದ್ರೆ ಕವಿ ನಿರಂಜನನೂ ಇದ್ದಾರೆ. ಪದ್ಯಗಳು ಅಥವಾ ಕವನಗಳನ್ನು ಬರೆದೇ ಇರುತ್ತೆ. ಅವ್ರು ಅದನ್ನ ಹೇಳ್ಕೊಳ್ತಾರೆ, ಅವ್ರು ನನ್ನ ಕಿಶೋರ ವಯಸ್ಸಿನಲ್ಲಿ ನಾನೊಂದು 7-8 ಪದ್ಯಗಳನ್ನು ಬರೆದಿದ್ದೆ ನಾನು ಅಂತೇಳಿ. ಬಟ್ ಅದು ಆನಂತರ ಅವರು ಹೆಚ್ಚು ಕಾವ್ಯ ಅಥವಾ ಕವನ ಬರೆಯುವ ಕಡೆ ಹೋಗಿಲ್ಲ. ಬಟ್ ಆದರೆ ತಮ್ಮ ಬಾಲ್ಯ ಅಥವಾ ಕಿಶೋರ ವಯಸ್ಸಿನ ದಿನಗಳಲ್ಲಿ ನಾನು ಒಂದು 8-10 ಕವನಗಳನ್ನ ಬರೆದಿದ್ದೆ ಅಂತೇಳಿ ತಮ್ಮ ಕವನಗಳ ಬಗ್ಗೆ ಅವರು ಅಲ್ಲಿ ಹೇಳ್ತಾರೆ. ಮತ್ತೆ ನಂತರ ನಾನು ಮೃತ್ಯುಂಜಯ ಬರಿಬೇಕಾದ್ರೆ ಕೆಲವೊಂದು ಗ್ರೀಕ್ ಪದ್ಯಗಳನ್ನು ಅನುವಾದ ಮಾಡುವ ಸಂದರ್ಭದಲ್ಲಿ ಒಂದಷ್ಟು ಪದ್ಯಗಳನ್ನು ಬರೆಯುವ ಪ್ರಯತ್ನ ಪಟ್ಟೆ. ಮತ್ತೆ ಇನ್ನೆಲ್ಲೂ ಪದ್ಯಗಳನ್ನು ನಾನು ಬರೀಲಿಲ್ಲ ಅಂತೇಳಿ ಹೇಳ್ತಾರೆ. ಬಟ್ ಅದು ಒಂದು 8-10 ಅದು ಕೆಲವು ಪದ್ಯಗಳು ಸಿಕ್ಕಿವೆ ಅಂತ ಅವರೇ ಒಂದು ಕಡೆ ಮೆನ್ಷನ್ ಮಾಡಿದ್ದಾರೆ. ಅಂದರೆ ನಾನು ಅದು ಎಲ್ಲೋಗಿತ್ತು ಕಳೆದೋಗಿತ್ತು. ಬಟ್ ಆಮೇಲೆ ನನ್ನ ಸ್ನೇಹಿತರ ಒಂದು ಸಹಾಯದಿಂದ ಆ ಪದ್ಯಗಳು, ಕೆಲವೊಂದು ಪದ್ಯಗಳು ಸಿಕ್ಕಿದಾವೆ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾರೆ. ಸೊ ಆ ಪದ್ಯಗಳೆಲ್ಲೂ ಪ್ರಕಟ ಇಲ್ಲದೆ ಎಲ್ಲೂ ಸಿಕ್ಕಿಲಿಲ್ಲ, ಎಲ್ಲಿ ಪ್ರಕಟ ಆಗಿದೆ ನನಗೆ ಗೊತ್ತಿಲ್ಲ. ರಾಷ್ಟ್ರಬಂಧುಲ್ಲಿ ಪ್ರಕಟ ಆಗಿತ್ತು ಅನ್ಸುತ್ತೆ ಒಂದಷ್ಟು ಪದ್ಯಗಳು. ಬಟ್ ಈಗ ಅದನ್ನ ಯಾವ್ದಾರ ಸಂಕಲನದಲ್ಲಿ ಸೇರಿಸಲಾಗಿದೆಯಾ ಅನ್ನೋದು ಮಾಹಿತಿ ಅಂತೂ ಏನಿಲ್ಲ. ಬಟ್ ಈ ಪುಸ್ತಕದಲ್ಲಂತೂ ಇಲ್ಲ ಅದು ಪದ್ಯಗಳ ಬಗ್ಗೆ. ಸೊ ಇದನ್ನ ಅವರು ಹೇಳ್ತಾರೆ. ನೆಕ್ಸ್ಟ್ ಅವರ ಸಣ್ಣ ಕಥೆಗಳ ಬಗ್ಗೆ. ಸೊ ಅವರು ಒಂದು ನಿರಂಜನರ ಒಂದು ಇದೇನು ಅಂತಂದ್ರೆ, ಈಗ ಮುನ್ನುಡಿ ತುಂಬಾ ಎಲ್ಲ ಕೃತಿಗಳಿಗೆ ಮುನ್ನುಡಿ ಬರೀತಾರೆ. ಪ್ರತಿ ಮುನ್ನುಡಿಯಲ್ಲವರು ತಮ್ಮ ಆತ್ಮಚರಿತ್ರೆಯನ್ನು ದಾಖಲು ಮಾಡ್ತಾನೆ ಹೋಗ್ತಾರೆ. ಪ್ರತಿ ಮುನ್ನುಡಿಯಲ್ಲೂ ತಮ್ಮ ಆತ್ಮಚರಿತ್ರೆ ಅಥವಾ ತಮ್ಮ ಏನು ಜೀವನಕ್ಕೆ ಸಂಬಂಧಪಟ್ಟಿದ್ದನ್ನೆಲ್ಲ ಒಂದು ರೀತಿ ದಾಖಲು ಮಾಡ್ತಾನೆ ಹೋಗ್ತಾರೆ. ಮತ್ತು ಅವ್ರ ಎಲ್ಲ ಕಥೆಗಳಲ್ಲಿ, ಬಹುಪಾಲು ಕಥೆಗಳಲ್ಲಿ ಅವರ ಆತ್ಮಚರ್ಯೆಯ ಒಂದು ತುಣುಕಾದ್ರೂ ಇರ್ತದೆ ಅಂತ. ಅವರ ಜೀವನಕ್ಕೆ ಸಂಬಂಧಿಸಿದ ಯಾವುದೋ ಒಂದು ರೆಫರೆನ್ಸು, ಯಾವುದೋ ಒಂದು ಪಾತ್ರ, ಯಾವುದೋ ಒಂದು ಘಟನೆ ಅಥವಾ ಯಾವುದೋ ಒಂದು ಅನುಭವ ಅದು ಇದ್ದೇ ಅಂದ್ರೆ ಬಹುಪಾಲು ಕಥೆಗಾರರು ಅವರ ಕಥೆಗಳು ಎಲ್ಲವೂ ಅವರ ಅನುಭವದಿಂದಲೇ ಬಂದಿರ್ತವೆ. ಹಾಗಂತ ಎಲ್ಲ ಕಥೆಗಳು ಅನುಭವದಿಂದ ಬಂದಿರಬೇಕು ಅಂತೇನಿಲ್ಲ. ಕೆಲವು ಸಲ ಅವರು ಬೇರೆ ಅವರ ಓದಿನ ಇದು ಬೇರೆ ಬೇರೆ ಇದರಿಂದ ಬಂದಿರ್ತದೆ. ಆದರೆ ಇವರ ಬಹುಪಾಲು ಕಥೆಗಳು, ನಿರಂಜನರ ಬಹುಪಾಲು ಕಥೆಗಳು ಅವರ ಜೀವನದ ಒಂದು ಯಾವುದೋ ಒಂದು ಅನುಭವದ ತುಣುಕು ಆಗಿರ್ತದೆ. ಅದು ಪಾತ್ರದ ಹೆಸರನ್ನ ಬದಲಾಯಿಸ್ತಾರೆ ಅಥವಾ ಈ ಥರದ್ದೆಲ್ಲ ಮಾಡ್ಕೊಳ್ತಾರೆ ಅವರು. ಬಟ್ ಅದ್ರ ಎಲ್ಲ ಕಥೆಗಳಲ್ಲೂ ಅದೊಂದು ಇದೆ ಅನ್ನೋದನ್ನ ಅವರು ದಾಖಲು ಮಾಡ್ತಾರೆ. ಇಲ್ಲಿ ನನ್ನ ಸಣ್ಣ ಕಥೆ ಆದರೆ ಪ್ರತಿ ಕತೆ ಬರಿಬೇಕಾದ್ರೂ ಆ ಕಥೆಯ ಹಿನ್ನೆಲೆ ಏನು, ಆ ಕತೆ ನನಗೆ ಯಾವಾಗ ಹೊಳಿತು ಅಥವಾ ಯಾಕೆ ಹೊಳಿತು, ಯಾವ ಸಂದರ್ಭದಲ್ಲಿ ಹೊಳಿತು, ಅದಕ್ಕೆ ಏನು ಕಾರಣ, ಅದರಲ್ಲಿರುವ ಮುಖ್ಯವಾದ ಕೇಂದ್ರ ಪಾತ್ರ ಯಾರು, ಈ ಥರದ ವಿವರಗಳನ್ನು ಅವರು ಕಥೆಗಳಿಗೆ ಸಂಬಂಧಪಟ್ಟಂಗೆ ಕೊಡ್ತಾ ಹೋಗ್ತಾರೆ ಅವರು. ಸೊ ಈ ಥರ ಸಣ್ಣ ಕಥೆಗಳ ಬಗ್ಗೆ ಅವರು ಸುಮಾರು ಒಂದು 50 ವರ್ಷಗಳ ಅವಧಿಯಲ್ಲಿ ಅವರು ಅಂದರೆ ಅವರು ಬರಲಿಕ್ಕೆ ಶುರು ಮಾಡಿದ 1937ರಲ್ಲಿ ಅವರ ಮೊದಲ ಕತೆ ಪ್ರಕಟ ಆಗುತ್ತೆ. ಆ ಮೊದಲ ಕತೆ ಪ್ರಕಟ ಆದ ನಂತರ 87ರವರೆಗಿನ ಅವರ ಬರವಣಿಗೆ 50 ವರ್ಷಗಳ ದೀರ್ಘಾವಧಿಯಲ್ಲಿ 100 ಕಥೆಗಳನ್ನು ಬರೆದಿದ್ದಾರೆ. ಸೊ ಕಥೆಗಳೆಲ್ಲ ಅದ್ರ ಬಗ್ಗೆ ಅವರು ಇಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾರೆ.
ನಂತರ ಅವರ ಕಾದಂಬರಿ ಬಗ್ಗೆನೂ ಅವರು ಮೊದಲ ಕಾದಂಬರಿ ವಿಮೋಚನೆ, ಅದರ ನಂತರ ಅವರು ಸುಮಾರು 25 ಕಾದಂಬರಿಗಳನ್ನು ಬರೀತಾರೆ. ಸೊ ಆ ಕಾದಂಬರಿಗಳಲ್ಲೂ ಅವರ ಆತ್ಮಚರಿತ್ರೆಯ ತುಣುಕುಗಳು ಹಲವಾರು ಕಾದಂಬರಿಗಳಲ್ಲಿ ಅವರೇ ಹೇಳ್ಕೊಂಡಾಗೆ ಅದು ಬನಶಂಕರಿ ಅವರ ಬದುಕಿನ ಕಾದಂಬರಿ, ವಿಮೋಚನೆಯು ಅವರ ಜೀವನ ಅನುಭವದ ಕಾದಂಬರಿ. ಇನ್ನು ಚಿರಸ್ಮರಣೆ ಅಂತೂ ಅವರ ಕೈಯೂರು ಹೋರಾಟವನ್ನ ನೇರವಾಗಿ ಕಂಡವರು ಅವರು. ಅದ್ರ ಜೊತೆಗೆ ಹತ್ತಿರದಲ್ಲೇ ಅವರ ನೀಲೇಶ್ವರದಲ್ಲಿ ಇದ್ದವರು, ಅವ್ರಿಗೆ ಹತ್ತಿರದಲ್ಲೇ ಕೈಯೂರು ಇತ್ತು. ಹಂಗಾಗಿ ಕೈಯೂರಿನಲ್ಲಿ ನಡೀತಿದ್ದ ಎಲ್ಲ ಬೆಳವಣಿಗೆ ಅವರು ಗಮನಿಸ್ತಾ ಇದ್ರು. ಮತ್ತು ಅದರ ಕೈಯೂರಿನ ಟ್ರಯಲ್, ಮಂಗಳೂರಿನಲ್ಲಿ ಅದರ ಟ್ರಯಲ್ ನಡೆದಾಗ ಪ್ರತಿದಿನ ಹೋಗಿ ಆ ಟ್ರಯಲ್ನ ನೋಡಿದವರು. ಅದರಲ್ಲಿ ಅದೇನು ನ್ಯಾಯಾಲಯದ ವಿಚಾರಣೆ ಏನಿತ್ತು ಅದನ್ನ ನೇರವಾಗಿ ಆ ವಿಚಾರಣೆಯಲ್ಲಿ ಪ್ರತಿದಿನ ಕೋರ್ಟ್ಗೆ ಹೋಗಿ ಅದನ್ನ ಕುತೂಹಲದಿಂದ ಗಮನಿಸಿದವರು. ಸೊ ಅವ್ರಿಗೆ ಅದು ಸುಮಾರು 8 ಅವರು ಹೇಳ್ಕೊಳ್ತಾರೆ, ಅದನ್ನ ಸುಮಾರು ವರ್ಷಗಳ ಕಾಲ ಅದನ್ನ ಒಂದು ಬರಿಬೇಕು ಅಂತ ಅನ್ಕೊಂಡು ಕೊನೆಗೆ ಅವರು 55ರ ಸುಮಾರಿನಲ್ಲಿ 8 ದಿನದಲ್ಲಿ ಬರದೆ 18 ದಿನದಲ್ಲಿ ಬರದೆ ಅಂತ ಹೇಳ್ಕೊಳ್ತಾರೆ. 18 ಅಂದ್ರೆ 8 ವರ್ಷ ಅವರ ಒಳಗೆ ಒಂದು ರೀತಿ ಕಾವು ಕೊಟ್ಕೊಂಡು ಕೂತಿದ್ದಂತಹ ಒಂದು ಕೃತಿ 18 ದಿವಸದಲ್ಲಿ ಅದು ಕೃತಿ ಬಂತು. ಚಿರಸ್ಮರಣೆ ಅಂತ ಕೃತಿಯನ್ನು ಬರೆದು ಮುಗಿಸ್ಬಿಟ್ರು ಅಂದ್ರೆ ಅವರು ಬರೆಯುವ ವೇಗ ಮತ್ತು ಅದೊಂದು ರೀತಿ ಜ್ವರದ ರೀತಿ, ಅದೊಂದು ರೀತಿ ಅವ್ರಿಗೆ ಫೀವರ್ ಅದು ಬರವಣಿಗೆ ಅನ್ನೋದು. ಸೊ ಅಷ್ಟು ಒಂದು ಇದ್ರಲ್ಲಿ ಬರೆದಿದ್ದಾರೆ ಅನ್ನೋದು. ಸೊ ಆ ಚಿರಸ್ಮರಣೆ ಅವರು ಅದನ್ನ ಬರದೆ ಅಂತ ಹೇಳಿ ಹೇಳ್ಕೊಳ್ತಾರೆ ಅವರು, ಅದೊಂದು 18 ದಿವಸದಲ್ಲಿ. ಬಟ್ ಭಾಳ ಅದನ್ನ ಚಿರಸ್ಮರಣೆ ಮುನ್ನುಡಿಯಲ್ಲೇ ಮತ್ತೆ ಅದ್ರ ಬಗ್ಗೆ ಮಾತಾಡ್ತಾರೆ ಅವರು. ಅಂದ್ರೆ ಅದಕ್ಕೆ ಸಿಗಬೇಕಾದ ಮಾನ್ಯತೆ ಸಿಗಲೇ ಇಲ್ಲ ನನಗೆ ಅಂತ. ಅಂದ್ರೆ 55ರಲ್ಲಿ ಅದು ಪ್ರಕಟ ಆದ್ರೂ ಅದು ಹೆಚ್ಚು ಜನರ ಗಮನಕ್ಕೆ ಹೋಗ್ಲೇ ಇಲ್ಲ ಅಂತ ಹೇಳಿ ಬಹಳ ಬೇಸರದಿಂದ ಅದನ್ನ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅದ್ರ ಎರಡನೇ ನೋಡಿ, ಇವತ್ತೆಲ್ಲ ನಿಮಗೆ ಕೆಲವು ಜನಪ್ರಿಯ ಅಥವಾ ಕಾದಂಬರಿಕಾರರು ಇದ್ದಾರೆ ಕೆಲವರು ಇವತ್ತು ಪುಸ್ತಕ ಪ್ರಕಟ ಆದ್ರೆ ಸಾಯಂಕಾಲಕ್ಕೆ ರೀಪ್ರಿಂಟ್ ಅಥವಾ 2ನೇ ಪ್ರಿಂಟ್ ಅಂತೆಲ್ಲ ಹೇಳ್ತಿರ್ತಾರೆ ಕೆಲವರು. ಅಂದ್ರೆ ಬೆಸ್ಟ್ ಸೆಲ್ಲರ್ಸ್ಗಳು ಇದಾರಲ್ಲ ಅವರೆಲ್ಲ, ಕೆಲವರು ಬೆಸ್ಟ್ ಸೆಲ್ಲರ್ಸ್ ಇದ್ದಾರೆ ಅವ್ರದ್ದು. ಬಟ್ ಆದ್ರೆ ಈಗ ಚಿರಸ್ಮರಣಿ ಅಂತ ಕೃತಿ ಅದರ 2ನೇ ಎಡಿಷನ್ ಬರಲಿಕ್ಕೆ 20 ವರ್ಷ 75ವರೆಗೆ 20 ವರ್ಷಗಳ ಕಾಲ ಅದು ರೀಪ್ರಿಂಟೇ ಆಗಿಲ್ಲ, ಅದು 2ನೇ ಆವೃತ್ತಿ ಬಂದೇ ಇಲ್ಲ. ಅದನ್ನ ಅವಳು ಬಹಳ ಬೇಸರದಿಂದ ನಿರಂಜನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅದಕ್ಕೆ ಅವರು ಅಕಾಡೆಮಿಗಳನ್ನೆಲ್ಲ ದೂರ್ತಾರೆ, ಸರ್ ಅವರು ಅಕಾಡೆಮಿಗಳೆಲ್ಲ ನಮ್ಮನ್ನು ದೂರ ಇಟ್ಬಿಟ್ಟಿದ್ವು ಅಂತ. ಅಂದ್ರೆ ಅವರು ಬಹುಶಃ ಕೇಂದ್ರ ಅದೊಂದು ಬೇಸರ ಮಾಡಿದ್ರೆ ಅಕಾಡೆಮಿಗಳನ್ನೆಲ್ಲ ಪಟ್ಟಭದ್ರಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು ಅವ್ರುಗಳು, ನಮ್ಮನ್ನೆಲ್ಲ ಅದಕ್ಕೆ ಬಿಟ್ಕೊ ಅಂದ್ರೆ ಕಾವಲುಗಾರ ತರ ಇರ್ತಾ ಇದ್ರು ಅವ್ರುಗಳು, ನಮ್ಮ ತರದ. ಸೊ ಈ ತರದನ್ನೆಲ್ಲ ಹೇಳ್ತಾರೆ ಅವರು, ಅದನ್ನ ಹೇಳ್ಕೊಳ್ತಾರೆ. ಸೊ ಆನಂತರ ಅವರ ಕಾದಂಬರಿಗಳು ಬರ್ತವೆ. ಮತ್ತೆ ಅವರ ಬಹಳ ಮುಖ್ಯವಾದ ಕಾದಂಬರಿ ಮೃತ್ಯುಂಜಯ. ಸೊ ಮೃತ್ಯುಂಜಯ ಕಾದಂಬರಿಗೂ ದೀರ್ಘವಾದ ಅಧ್ಯಯನ ಮತ್ತು ಸಾಕಷ್ಟು ತಯಾರಿ ಮಾಡಿಕೊಂಡು ಬರೆದಂಥ ಕಾದಂಬರಿ. ಅದಕ್ಕೆ ನನ್ನ ಒಂದು ಅನಿಸಿಕೆ ಅಂದರೆ ಬಹುಶಃ ನಿರಂಜನರು ಕನ್ನಡದ ಮ್ಯಾಕ್ಸಿಮ್ ಗಾರ್ಕಿ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೇನೆ. ನಾನು ಹೋರಾಟದ ತೊಡಗಿಸಿಕೊಂಡು, ಹೋರಾಟದ ತೀವ್ರತೆಯನ್ನು ಇಟ್ಕೊಂಡು, ಸಂಘಟನೆಯ ಭಾಗವಾಗಿ ಇಟ್ಕೊಂಡು, ಚಳುವಳಿಯ ಭಾಗವಾಗಿ ಇಟ್ಕೊಂಡು, ಸಾಹಿತ್ಯ ಕೃಷಿಯನ್ನು ಅಥವಾ ಚಳುವಳಿ ಪೂರ್ವಕವಾದ ಸಾಹಿತ್ಯ ಕೃಷಿಗಳನ್ನು ಮಾಡಿದಂಥ ಕನ್ನಡದ ಬಹಳ ದೊಡ್ಡ ಲೇಖಕ ಅಂದರೆ ಬಹುಶಃ ನಿರಂಜನ ಬಿಟ್ಟರು ಅಷ್ಟು ದೊಡ್ಡ ಉದಾಹರಣೆಗಳು ನಮಗೆ ಸಿಗೋದೇ ಇಲ್ಲ. ಆ ಕಾಲಘಟ್ಟದಲ್ಲಂತೂ ಸಿಗೋದೇ ಇಲ್ಲ. ಅವತ್ತು ಗೊತ್ತಿದೆ ನಮಗೆ ನವ್ಯದವ್ರ ಸಾಹಿತ್ಯ ಹೇಗಿತ್ತು, ಅದು ಬೇರೆ ಬೇರೆದೇ ಇತ್ತು. ಪ್ರಗತಿಶೀಲ ಸಾಹಿತ್ಯದ ಬಗ್ಗೆನೂ ಅವರೇ ಒಂದು ಮುಂದೆ ನಿಂತು ಪ್ರಗತಿಶೀಲ ಸಾಹಿತ್ಯ ಕಟ್ಟದವರು, ಆ ಪಂಥವನ್ನು ಕಟ್ಟದವರು. ಬಟ್ ಆದರೆ ರಂಗನಾಥ್ ಅವರು ಬಹಳ ಸೊಗಸಾದ ಲೇಖನ ಬರೆದಿದ್ದಾರೆ ಫೇಸ್ಬುಕ್ಕಲ್ಲಿ. ಅದನ್ನು ಆ ಪ್ರಗತಿಶೀಲ ಸಾಹಿತ್ಯ ಯಾಕೆ ಅದು ಅಷ್ಟು ಮುಂದುವರಿಲಿಲ್ಲ ಅನ್ನೋದನ್ನ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿ ರಂಗನಾಥ್ ಅವ್ರ ಫೇಸ್ಬುಕ್ನಲ್ಲಿ ಒಂದು ಒಳ್ಳೆಯ ಲೇಖನ ಬರೆದಿದ್ದಾರೆ. ಸಾಧ್ಯ ದಯವಿಟ್ಟು ಎಲ್ಲರೂ ಆ ಲೇಖನ ಗಮನಿಸಿ. ಹಂಗಾಗಿ ನಾನು ಅದ್ರ ಬಗ್ಗೆ ಮತ್ತಿಲ್ಲಿ ಹೆಚ್ಚು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಸೊ ಅದನ್ನು ಅವರು ಬಹಳ ಬೇಸರದಿಂದ ಹೇಳ್ಕೊಳ್ತಾ ಹೋಗ್ತಾರೆ. ಸೊ ಹಂಗಾಗಿ ಅವರು ಅದನ್ನ ತಮ್ಮ ಜೊತೆಗಾರರೇ ಕಟುವಾಗಿ ಟೀಕೆ ಮಾಡ್ತಾರೆ. ಅದೇ ಆ ಸಮ್ಮೇಳನದಲ್ಲಿ ಪ್ರಗತಿಶೀಲ ಸಾಹಿತ್ಯದ ಸಮ್ಮೇಳನದಲ್ಲಿ ಅವರು ಅವ್ರನ್ನೆಲ್ಲ ಕಟುವಾಗಿ ಟೀಕೆ ಮಾಡುವಂಥದ್ದಿದೆ. ಸೊ ಅದನ್ನ ಮಾಡ್ತಾ ಹೋಗ್ತಾರೆ ಅವರು. ಸೊ ಮೃತ್ಯುಂಜಯ ಕಾದಂಬರಿ ಬಂದ ನಂತರ ಅವ್ರಿಗೆ ಒಂದು ಅದನ್ನ ಕೊನೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತೀನಿ, ಈಗ ಅದನ್ನ ಮಾಡಕ್ ಹೋಗೋದಿಲ್ಲ. ಸೊ ಆನಂತರ ಅವ್ರದ್ದು ಬಾನುಲಿ ಅಂದ್ರೆ ರೇಡಿಯೋಗೋಸ್ಕರ ಬರೆದಂತಹ ನಾಟಕಗಳು, ಸಾಕಷ್ಟು ನಾಟಕಗಳಿದ್ದಾವೆ, ಅವುಗಳ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಸೊ ಈ ಥರದ್ದು ಒಂದಷ್ಟು ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ನನಗೆ ಅವ್ರಿಗೆ ಒಂದು ಬೇಸರ ಇದ್ದೇನು ಅಂದರೆ, ಅವರ ಮೃತ್ಯುಂಜಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರಬೇಕಾಗಿತ್ತು ಅಂತ, ಅದು ಬರಲೇ ಇಲ್ಲ ಅನ್ನೋದೊಂದು ಬೇಸರ ಅವರಿಗೆ ಇದೆ ಅವರಿಗೆ. ಸೊ ಅದನ್ನು ಅವರು ಆ ಸಂದರ್ಭದಲ್ಲಿ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ
ಅದು ಒಂದು ರೀತಿ ಅದು ಪಟ್ಟಭದ್ರರ ಕಾವಲು ಇದಾಗ್ಬಿಟ್ಟಿದೆ ಅದು ಅಂತೇಳಿ ಅದನ್ನು ಅವರು ಟೀಕೆ ಮಾಡುವಂಥದ್ದು. ಸೊ ನನಗೆ 1975ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಇದು ಏನೋ ಮೃತ್ಯುಂಜಯ ಪ್ರಕಟ ಆಗಿದ್ದು. ಪ್ರಕಟ ಆದಾಗ ಸುಮ್ಮನೆ ನನ್ನ ಒಂದು ಕುತೂಹಲಕ್ಕೋಸ್ಕರ 75ರಿಂದ 80ರವರೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವ್ರು ಯಾರು ಅಂತೇಳಿ ಸುಮ್ಮನೆ ಒಂದು ಕುತೂಹಲಕ್ಕೋಸ್ಕರ ಒಂದು ಪಟ್ಟಿ ಮಾಡಿದ್ದೇನೆ. 1975ರಲ್ಲಿ SL ಭೈರಪ್ಪನವರ ದಾಟುಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. 76ರಲ್ಲಿ ಎಂ ಶಿವರಾಮ್ ಅವರ ಮನಮಂಥನಕ್ಕೆ ಬಂದಿದೆ. 77ರಲ್ಲಿ KS ನರಸಿಂಹಸ್ವಾಮಿಯವರ ತೆರೆದ ಬಾಗಿಲು ಬಂದಿದೆ. 78ರಲ್ಲಿ BGF ಸ್ವಾಮಿಯವರ ಹಸಿರು ಬಂದಕ್ಕೆ ಬಂದಿದೆ. 79ರಲ್ಲಿ AN ಮೂರ್ತಿರಾಯರ ಚಿತ್ರಗಳು ಮತ್ತು ಪತ್ರಗಳಿಗೆ ಬಂದಿದೆ. 80ರಲ್ಲಿ ಗುರು ರಾಮಸ್ವಾಮಿ ಅಯ್ಯಂಗಾರರ ಅಮೆರಿಕಾದಲ್ಲಿ ಗುರುಗಳಿಗೆ ಬಂದಿದೆ. ನಾನು ಇದ್ರ ಬಗ್ಗೆ ಇನ್ನೇನು ಟಿಪ್ಪಣಿ ಮಾಡೋದಿಲ್ಲ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಈ ನಿರಂಜನರ ಈ ಕೃತಿಗಳನ್ನು ಎಲ್ಲರೂ ದಯವಿಟ್ಟು ಓದಿ.